ಐವಿಸಿಸಿ ರಾಯಲ್ಸ್ ಕ್ರಿಕೆಟರ್ಸ್ ಅಂಬೇಡ್ಕರ್ ಯುವಕರ ಸಂಘ ಎಸ್ ಇಮಡಾಪುರ ಕೂಡ್ಲಿಗಿ ತಾಲೂಕು ವಿಜಯನಗರ ಜಿಲ್ಲೆ ಇವರ ವತಿಯಿಂದ 4ನೇ ಬಾರಿಗೆ ಯುಗಾದಿ ಹಬ್ಬದ ಪ್ರಯುಕ್ತ ಸ್ಟಂಪರ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಇಂದಿನಿಂದ ಆರಂಭಗೊಂಡು ಮಾರ್ಚ್ 22ರವರೆಗೆ ನಡೆಯಲಿದೆ. ಟೂರ್ನಮೆಂಟ್ ಅನ್ನು ಕೂಡ್ಲಿಗಿ ತಾಲೂಕು ಶಾಸಕರಾದ ಎನ್.ಟಿ. ಶ್ರೀನಿವಾಸ್ ಅವರು ಉದ್ಘಾಟಿಸಿ ಬಳಿಕ ಮಾತನಾಡಿದ ಅವರು, ಮನುಷ್ಯನಿಗೆ ಕ್ರೀಡೆ ಪ್ರಮುಖವಾದದ್ದು. ಮಾನಸಿಕ ಹಾಗೂ ದೈಹಿಕವಾದ ಆರೋಗ್ಯವನ್ನು ನೀಡುವುದೇ ಕ್ರೀಡೆ ಎಂದರು. ಈ ಸಂದರ್ಭದಲ್ಲಿ ಮಾಜಿ ಗ್ರಾಮ ಪಂಚಾಯತ್ನ ಸದಸ್ಯರಾದ ಸಿ.ಕೆ. ನಾಗರಾಜ್, ಸಿ. ಅಶ್ವಥ್, ಮುಖಂಡರಾದ ಚಂದ್ರಪ್ಪ, ಸಿ. ರಂಗಪ್ಪ ಪಲ್ಲಕ್ಕಿ, ಬುಡ್ಡಪ್ಪರ್ ನಾಗೇಂದ್ರಪ್ಪ, ಲಂಕೆಪ್ಪರ್ ಓಬಣ್ಣ, ಗ್ರಾಮ ಪಂಚಾಯತ್ನ ಸದಸ್ಯರಾದ ಪ್ರಭಾಕರ ಕೆ. ಗೋಪಾಲಪ್ಪ, ತಾಲೂಕು ಕುಂಬಾರರ ಸಂಘದ ಅಧ್ಯಕ್ಷರಾದ ತಿಪ್ಪೇರುದ್ರಪ್ಪ, ಅರಣ್ಯ ಸಮಿತಿ ಅಧ್ಯಕ್ಷರಾದ ಲೋಕೇಶ, ಆರ್ಎಸ್ಎಸ್ ನಿರ್ದೇಶಕರಾದ ಬಲರಾಜು, ಎಸ್ಡಿಎಂಸಿ ಉಪಾಧ್ಯಕ್ಷರಾದ ಮಮತಾ ನಾಗರಾಜು, ಜೂಲಪ್ಪ ಚಿತ್ರಳ್ಳಿ, ಹಳ್ಳೇರ್ ಚಿತ್ತಪ್ಪ, ಗೊಲ್ಲಾಜರ್ ರೆಡ್ಡಿ, ರಂಗಸ್ವಾಮಿ, ಮಧುಚಂದ್ರ, ಸಮಸ್ತ ಊರಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಸಿ.ಕೆ. ಅಂಜಿನಪ್ಪ, ಜೈ ಭೀಮ್ ನ್ಯೂಸ್ 24x7. ಇದು ಬಹುಜನರ ನ್ಯಾಯಕ್ಕಾಗಿ. ನಾಗರಾಜ್, ಎಸ್ಡಿಎಂಸಿ ಉಪಾಧ್ಯಕ್ಷರು, ಕೆಂಚಪ್ಪ, ಹಿಂದುಳಿದ ವರ್ಗಗಳ ತಾಲೂಕು ಅಧ್ಯಕ್ಷರು, ಅದೇ ರೀತಿಯಾಗಿ ಸಿ. ತಿಪ್ಪೇರುದ್ರಪ್ಪ, ಮಾರ್ಗದರ್ಶಕರು, ವಿಲ್ಸನ್ ಸೂಪರ್ವೈಸರ್, ಸಿ.ಕೆ. ಅಂಜಿನಪ್ಪ, ಜೈ ಭೀಮ್ ನ್ಯೂಸ್ ರಾಜ್ಯ ಸಮಿತಿ ಸದಸ್ಯರು, ರಾಕೇಶ್, ಬಿಜೆಪಿ ಯುವ ಮೋರ್ಚಾ ಕಾರ್ಯಾಲಯ, ಡಿಎನ್ ಬಾಲರಾಜ್, ಆರ್ಎಸ್ಎಸ್ ನಿರ್ದೇಶಕರು, ಶ್ರೀಮತಿ ಶಿವಮ್ಮ ರಮೇಶ್, ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಎಲ್ಲ ಸರ್ವ ಸದಸ್ಯರು ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡಿ ಮತ್ತು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರೂ ನಮಗೆ ಈ ಒಂದು ತಂಡಕ್ಕೆ, ಈ ಒಂದು ಕ್ರೀಡಾಕೂಟಕ್ಕೆ ಎಲ್ಲ ಅನೇಕ ರೀತಿಯಲ್ಲಿ ಸಹಕಾರವನ್ನು ನಡೆಸಿಕೊಟ್ಟಿರ್ತಾರೆ. ಅವರೆಲ್ಲರಿಗೂ ಮತ್ತೊಮ್ಮೆ ನಮ್ಮ ತಂಡದ ಪರವಾಗಿ, ನಮ್ಮ ಗ್ರಾಮದ ಪರವಾಗಿ, ನಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಅವರಿಗೆ ಸ್ವಾಗತ ಮತ್ತು ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಅದೇ ರೀತಿಯಾಗಿ ನಮ್ಮ ಒಂದು ಕ್ರೀಡಾಕೂಟಕ್ಕೆ ಹಲವಾರು ಕೊಡುಗೆಯನ್ನ ನೀಡಿರ್ತಕ್ಕಂಥ ದಾನಿಗಳು ರಾಮಪ್ಪ, ಮಂಜುನಾಥ್, ಸಿವಿ ಮಹೇಶ್, ಬಿಹಿ ರಾಜು, ಎಚ್ ರುದ್ರಪ್ಪ ಇವರೆಲ್ಲರೂ ಒಂದು ಸಹಕರಿಸಿ ಈ ಒಂದು ಕ್ರೀಡಾಕೂಟವನ್ನ